ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸ್ಮೈಲ್ ಪೀಸ್ ವಿತ್ ಮಿ ಸುಪ್ರಿಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ನನ್ನ ತಂದೆದು ಹುಟ್ಟಿದ ಹಬ್ಬ, ಸೊ ಅವರಿಗೆ ಒಂದು ವಿಶ್ ಮಾಡ್ದೆ, ಹ್ಯಾಪಿ ಬರ್ತ್ಡೇ ಅಂತೇಳಿ. ದೇವರವರಿಗೆ ಒಳ್ಳೆ ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತೇಳಿ ನಾನು ದೇವರ ಹತ್ರ ಕೇಳ್ತೇನೆ. ಅದೇ ರೀತಿ ಅವರ ಬರ್ತ್ಡೇಗೆ ನಾನು ಇವತ್ತೊಂದು ಸ್ಪೆಷಲ್ ಗಿಫ್ಟ್ ತಂದಿದ್ದೇನೆ. ಅದೆಂತ ಹೇಳಿದರೆ ಇದು ಬ್ಯಾಟ್. ಸೊ ಈ ಬ್ಯಾಟನ್ನು ನಾನು ಯಾಕೆ ಕೊಡ್ತಿದ್ದೇನೆ ಹೇಳಿದರೆ, ಸೊಳ್ಳೆ ಹೊಡಿದೆ ಅಂತೆಲ್ಲ ಅವ್ರು ಯಾವಾಗಲೂ ಕಾಲ್ ಮಾಡುವಾಗ ಒಂದೊಂದ್ಸತಿ ಹೇಳ್ತಾರೆ ಕರೆಂಟ್ ಹೋಗಿದೆ, ಸೊಳ್ಳೆ ಉಂಟು ಅಂತೆಲ್ಲ. ಅದಕ್ಕೆ ಇನ್ನು ಇದರಲ್ಲಿ ಪಟ 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 ಹೊಡೆದು ಸೊಳ್ಳೆನೆಲ್ಲ ಸಾಯಿಸ್ಲಿ ಅಂತೇಳಿ ಈ ಬ್ಯಾಟ್ ಅಂತ ತಂದು ಕೊಟ್ಟಿದ್ದೇನೆ. ಯಾಕೆ ಹೇಳಿದ್ರೆ ಅವ್ರ ಹತ್ರ ಬಟ್ಟೆಗಳೆಲ್ಲ ಉಂಟು, ಸುಮ್ಮನೆ ವೇಸ್ಟ್ ಅದಂತಂದ್ರೆ ಎಂತಾದ್ರೂ ಯೂಸ್ಫುಲ್ ಆಗುವಂತ ವಸ್ತು ಕೊಡುವ ಅಂತೇಳಿ ಇದನ್ನು ತಗೊಂಡು ಬಂದದ್ದು. ಮತ್ತೊಂದು ಇದು ತಂದಿದ್ದೆ, ತವ ಐರನ್ ಕಾಸ್ಟದ್ದು ಒಳಗೆಲ್ಲುಂಟು. ಆಮೇಲೆ ಇನ್ನೊಂದು ವಿಷಯ ನಾನು ಶೇರ್ ಮಾಡ್ತೇನೆ ಅಂತ ಹೇಳಿದ್ರೆ, ಕೇಕ್ ಮಾಡಲಿಕ್ಕೆ ಆಗಲಿಲ್ಲ, ತುಂಬ ಮಳೆ ಉಂಟು, ಕರೆಂಟ್ ಎಲ್ಲ ಇಡೀ ದಿನ ಹೋಗ್ತಿತ್ತು, ಕಾರಣಾಂತರದಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಂತ ಹೊರಗಿದ ಕೇಕ್ಸ್ ನಾನು ಅವರಿಗೆ ತಂದು ಕೊಡುದಿಲ್ಲ. ಯಾಕೆ ಹೇಳಿದ್ರೆ ಹೊರಗಿನ ಕೇಕನ್ನು ನಾನು ತಂದು ಕಟ್ ಮಾಡಿ ಫೋಟೋ ತೆಗೆದು ವಿಡಿಯೋ ಮಾಡ್ಬೋದು, ಆದ್ರೆ ನನ್ಗೆ ಇಷ್ಟ ಇಲ್ಲ. ಯಾಕೆ ಹೇಳಿದ್ರೆ ನಾವು ಒಬ್ಬರಿಗೆ ಆರೋಗ್ಯದ ಬಗ್ಗೆ ಹೇಳ್ತಾ ಅದು ತಿನ್ಬೇಡಿ ಅಂತ ಹೇಳುವ ನಾವೇ ಕೇಕ್ ತಂದು ಕೊಟ್ರೆ ನಮ್ಮ ಮನೆಯವರನ್ನು ನಾವೇ ಸ್ವತಃ ಹಾಳು ಮಾಡಿದ್ದಾಗಿ. ಸೊ ಅದು ನನಗೆ ತಂದು ಕೊಡ್ಲಿಕ್ಕೆ ಇಷ್ಟ ಇಲ್ಲ, ನಾನು ಅದನ್ನು ತರುದು ಸಹ ಇಲ್ಲ. ಅದರ ಬದಲಿಗೆ ನಾನು ಅವರಿಗೆ ಇದನ್ನು ಗಿಫ್ಟ್ ಆಗಿ ಕೊಡ್ತಾ ಇದ್ದೇನೆ. ಎಂತ ಹೇಳಿ ನೋಡ್ತೀರಾ, ಮನೆಯಲ್ಲಿ ಎಣ್ಣೆ ಖಾಲಿ ಆಗಿತ್ತಂತೆ. ಸೊ ಎಣ್ಣೆದು ರೇಟ್ ನೋಡುವಾಗ 1 ಲೀಟರಿಗೆ 460 ರೂಪಾಯಿ ಆಗಿದೆ. ತೆಂಗಿನ ಎಣ್ಣೆ ಇದ್ದಾಗ ಎಣ್ಣೆ ಹಾಕಿ ಮಾಡುದು, ಎಣ್ಣೆ ಖಾಲಿ ಆಗಿದ್ದಾಗ ಸುಮ್ಮನೆ ಕೂತ್ಕೊಳ್ಳುದು. ಹಾಗಂತ ಕಡಿಮೆ ಬೆಲೆ ಎಣ್ಣೆ ಕೊಟ್ಟು ತಂದು ಮಾಡುವಂಥದ್ದು ಬೇಡ. ಯಾಕೆ ಹೇಳಿದ್ರೆ ಎಣ್ಣೆ ಇದ್ರೆ ಮಾಡುವ, ಇಲ್ಲದಿದ್ರೆ ಬೇಡ. ಆರೋಗ್ಯವನ್ನಂತೂ ಹಾಳು ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ನಮ್ಮ ಹತ್ರ ಎಷ್ಟು ಆಗ್ತದ ಸಾಧ್ಯ ಅಷ್ಟು ನಾವು ನಮ್ಮ ಆರೋಗ್ಯದ ಕಡೆ ಗಮನ ಕೊಡ್ಬೇಕು. 220 ರೂಪಾಯಿ ಕೊಟ್ಟು ತಗೊಂಡು ಬಂದಿದ್ದೇನೆ. ಹತ್ರ ಒಂದು ಕೇಕ್ ಇದು ಬೆಲೆ 250 ರೂಪಾಯಿ ಕೊಟ್ರೆ ಬೇಕರಿಯಲ್ಲಿ ಕೇಕ್ ಸಿಗ್ತದೆ. ಸೊ ಅದರ ಬದಲಿಗೆ ಈ ಕೊಕೊನಟ್ ಆಯಿಲ್. ಒಂದು ಎಕ್ಸಾಂಪಲ್ ಹೇಳ್ತೇನೆ, ಎಣ್ಣೆಗೆ ದಿನದಿಂದ ದಿನ ಎಕ್ಸ್ಪೆನ್ಸಿವ್ ಯಾಕೆ ಆಗ್ತಾ ಉಂಟು ಹೇಳಿದ್ರೆ, ತೆಂಗಿನಕಾಯಿ ಸಿಗ್ತಾ ಇಲ್ಲ ಒಂದು ರೀಸನ್ ಆಗಿರ್ಬೋದು. ಇನ್ನೊಂದು ರೀಸನ್ ಎಂತ ಹೇಳಿದ್ರೆ ಬಹಳಷ್ಟು ಜನ ಇದನ್ನೇ ಉಪಯೋಗಿಸ್ತಾ ಇದ್ದಾರೆ ಅಂತೇಳಿ ಅರ್ಥ. ಸೊ ಇದನ್ನೇ ಯಾಕೆ ಜನರು ಉಪಯೋಗಿಸ್ತಾರೆ ಹೇಳಿದ್ರೆ, ಇದ್ರದ್ದು ಮಹತ್ವ ಏನು ಹೇಳಿ ಅರಿವಾದವರು ಇದನ್ನು ಖಂಡಿತ ಉಪಯೋಗಿಸ್ತಾರೆ, ಬೇರೆ ಎಣ್ಣೆಗಳನ್ನೆಲ್ಲ ಬಿಟ್ಟು ಅಂತೇಳಿ ಒಂದು. ಇನ್ನೊಂದು ಎಕ್ಸಾಂಪಲ್ ನಾನು ಹೇಳುದಾದ್ರೆ, ಇವತ್ತು ನಾನು ಊರಿನ ಕೋಳಿಗೆ ಊರಿಡೀ ಸುತ್ತಾಡಿದ್ದೆ. ಮುಂಚೆ ಈಸಿಯಲ್ಲಿ ನನಗೆ ಕಾಪಲ್ಲಿ ಅಲ್ಲಿ ಇಲ್ಲಿ ಯಾರ ಹತ್ರ ಕೇಳಿದ್ರೆ ಊರಿದ್ದು ಕೋಳಿ ಸಿಗ್ತೈತೆ, ಯಾಕೆ ನಮ್ಮ ಮನೆಯಲ್ಲೇ ಇರ್ತಿತ್ತು. ಬಟ್ ಇವತ್ತಿನ ದಿನ ಒಂದು 5 ರಿಂದ 6 ಜನರ ಹತ್ರ ನಾನು ಎನ್ಕ್ವೈರಿ ಮಾಡಿದ್ದೆ, ಕೇಳಿದ್ದೆ. ಈಗ ಇಲ್ಲ 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 ಹೇಳಿಯೇ ಬಂದದ್ದು. ನನ್ಗೇನೆ ಆಶ್ಚರ್ಯ ಆಯ್ತು. ಯಾಕೆ ಹೇಳಿದ್ರೆ ಊರಿನ ಕೋಳಿಗೆ ಸಹ ಮಾಮೂಲು ಕೋಳಿಗೆ ಇರುವಂತ ವ್ಯತ್ಯಾಸವನ್ನು ಸಹ ಜನಗಳು ಕಂಡುಕೊಂಡಿದ್ದಾರೆ. ಅವರ ಲೈಫ್ ಸ್ಟೈಲ್ ಅನ್ನು ಚೇಂಜ್ ಮಾಡಿ ಈಗ ಊರಿದ ಕೋಳಿಯನ್ನು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಅದು ಸಹ ಪ್ರೊಡಕ್ಷನ್ ಇಲ್ಲ, ರೇಟ್ ಜಾಸ್ತಿ, ಅದು ಸಹ ಸಿಗ್ತಾ ಇಲ್ಲ. ಸೊ ಬೆಸ್ಟ್ ಆಪ್ಷನ್ ಎಂತ ಹೇಳಿದ್ರೆ ಕೋಳಿಯನ್ನು ಮನೆಯಲ್ಲಿ ಸಾಕಿ ಹಳ್ಳಿಯವರು ಮುಂದೆ ಹೋಗ್ತಾ ತುಂಬಾ ಲಾಭ ಉಂಟು ಅದರಲ್ಲಿ. ಸೊ ಈ ವಿಡಿಯೋದಲ್ಲಿ ನಾನು ಅಪ್ಪನ ಬರ್ತಿರೋ ದಿನ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡೋದು ಇಷ್ಟೇ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲುಂಟು, ನಮ್ಮ ಮನೆಯವರ ಆರೋಗ್ಯ ನಮ್ಮ ಕೈಯಲ್ಲುಂಟು. ಅದನ್ನು ಕಾಪಾಡಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ದೇವರು ನಮಗೆ ಒಳ್ಳೆ ಬುದ್ಧಿ ಕೊಟ್ಟಿರ್ತಾನೆ, ಒಳ್ಳೆ ನಾಲೆಜ್ ಕೊಟ್ಟಿರ್ತಾನೆ ದೇವರು. ಸೊ ಅದು ನಮ್ಮ ಅರಿವಿಗೆ ಬಂದ ಮೇಲೆ ಸಹ ನಾವು ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡಿಕೊಂಡು ದೇವರ ಹತ್ರ ನನಗೆ ಆರೋಗ್ಯ ಕೊಡು ಅಂತೇಳಿ ಪ್ರಾರ್ಥನೆ ಮಾಡಿದ್ರೆ ಯಾವ ಲಾಭ ಇಲ್ಲ. ಯಾಕೆ ಹೇಳಿದ್ರೆ ದೇವರು ಮೊದಲೇ ನಿಮಗೆ ಬುದ್ಧಿ ತಿಳುವಳಿಕೆ ಎಲ್ಲ ಕೊಟ್ಟಿರ್ತಾನೆ, ಹೇಗೆ ಉಪಯೋಗಿಸ್ಬೇಕು, ಏನ್ ಮಾಡ್ಬೇಕು ಎಂತ ಅಂತೇಳಿ. ಅದೆಲ್ಲ ನಿನ್ನ ಅರಿವಿಗೆ ಬಂದು ನೀನು ಹೊರಗೆ ಬೇಡದಿದ್ದದೆಲ್ಲ ತಿಂದು ಆಮೇಲೆ ದೇವರ ಹತ್ರ ಆರೋಗ್ಯ ಕೇಳಲಿಕ್ಕೆ ಹೋದ್ರೆ ಅದು ತಪ್ಪಾಗ್ತದೆ. ಸೊ ದೇವರು ಕೊಟ್ಟ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ನಮ್ಮ ಜೀವಿತಕ್ಕೆ, ನಮ್ಮ ಆರೋಗ್ಯಕ್ಕೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಈ ವಿವೇಚನೆಯನ್ನು ನಾವು ಮೊದಲು ಬೆಳೆಸ್ಕೊಳ್ತಾ ಇವತ್ತಿನ ಈ ಚಿಕ್ಕ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋದಲ್ಲಿ ಇಷ್ಟ ಹೇಳುದು ನಾನು, ಯಾವ ದೊಡ್ಡಸ್ತಿಕೆಯ ಮಾತಲ್ಲ ಇದು. ಯಾರಿಗೆ ಇಷ್ಟ ಆಗದಿದ್ರೂ ಪರವಾಗಿಲ್ಲ, ಯಾರಿಗೆ ಇಷ್ಟ ಆದ್ರೂ ಪರವಾಗಿಲ್ಲ, ಒಳ್ಳೆ ಮೆಸೇಜ್ ಅನ್ನೇ ಕೊಡ್ತಿದ್ದೇನೆ, ಹಾಳ ಯಾವುದು ಮಾತಾಡ್ತಾ ಇಲ್ಲ ನಾನು. ಸೊ ಥ್ಯಾಂಕ್ ಯು.